ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಅಂತ ಹಾಕಿದ್ದಾರೆ. ಸೇಮ್ ಟೈಮ್ ಯು ಶುಡ್ ಬಿ ವೆರಿ ಕೇರ್ಫುಲ್. ಕೇರಳದಲ್ಲಿ ಇನ್ನೊಂದು ಸೀನ್ ಇದೆ, ಪೊಲೀಸರು ಹಾಕೊಂಡ್ರೆ ಮಾತಾಡೋಕ್ಕೂ ಆಗಲ್ಲ, ಅವ್ರು ಏನು ಹೇಳ್ತಾರೆ ನಮಗೂ ಅರ್ಥ ಆಗಲ್ಲ. ನಿಜ ಮಚ್ಚ, ನಿಜ. ನೀರು ಜಾಸ್ತಿ ಇದ್ರೆ ಚೆನ್ನಾಗಿ ಕಾಣಿಸೋದು. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು, ಜೀವನದಾಗೆ ಒಮ್ಮಾರು ನೋಡು ಜೋಗ ಹಾತ್ಕೊಂಡಿ. 15 ಡಿಗ್ರಿ ಸೆಲ್ಸಿಯಸ್ ಇದೆ. ಇಟ್ ಈಸ್ ವೆರಿ ಚಿಲ್ ಓವರ್ ಹಿಯರ್. ಬಾಯ್ ಫಾಗಿ ಫ್ರಾಸ್ಟ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ NM Vlogs. ಸೊ ಐ ಆಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಇವಾಗ ಮುನ್ನಾರ್ ಹತ್ರ ಹೋಗ್ತಾ ಇರೋದು. ಸೊ ಇದು ಎಕ್ಸಾಕ್ಟ್ಲಿ ಮುನ್ನಾರ್ ಅಲ್ಲ, ಬಟ್ ಮುನ್ನಾರ್ ಇಲ್ಲಿಂದ ಒಂದು 40 ಕಿಲೋಮೀಟರ್ಸ್ ದೂರ ಇದೆ. ವಿ ವಿಲ್ ಗೋ ಥ್ರೂ ಗ್ಯಾಪ್ ರೋಡ್ ಅಂತೂ ಸಖತ್ತಾಗಿರುತ್ತೆ. ವ್ಯೂಸು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸ್ಪಿಂಗ್ ಫಾರ್ ದ ಬೆಸ್ಟ್ ವ್ಯೂಸ್. ಸ್ವಲ್ಪ ಸನಿಯಾಗಿದೆ, ಇವಾಗ ಬಿಡಬೇಕಂದ್ರೆ 11 ಗಂಟೆ ಆಯಿತು. ಸೊ ದ್ಯಾಟ್ ಈಸ್ ಫೈನ್. ಕ್ಲೈಮೇಟು ಚಿಲ್ ಇದೆ, ಪ್ಲಸ್ ಬಿಸಿಲು ಇದೆ. ನಮ್ಮ ಸ್ಟೇ ಬಂದ್ಬಿಟ್ಟು ಅರೌಂಡ್ 5500 ಫೀಟ್ ಅಬೋವ್ ಸಿ ಲೆವೆಲ್ ಹೈಟಲ್ಲಿತ್ತು. ಸೊ ವಿ ಆರ್ ಸ್ಲೋಲಿ ಗೋಯಿಂಗ್ ಡೌನ್. ಇವತ್ತು ಜಾಸ್ತಿ ಟ್ರಾವೆಲಿಂಗ್ ಇರಲ್ಲ, ಬಿಕಾಸ್ ವಿ ಹ್ಯಾವ್ ಬುಕ್ಡ್ ಹೋಟೆಲ್ ಇನ್ ಮುನ್ನಾರ್. ಆ್ಯಕ್ಚುಲಿ ಅದು ಹೋಮ್ ಸ್ಟೇ ಥರ ಇದೆ. ಈ ಪ್ಲೇಸ್ ಕೂಡ ಬಂದ್ಬಿಟ್ಟು ಮುನ್ನಾರ್ ಹತ್ರನೇ ಇದೆ, ಬಟ್ ಎಕ್ಸಾಕ್ಟ್ ಮುನ್ನಾರ್ ಅಲ್ಲ, ಮುನ್ನಾರ್ ಒಂದು ಸಿಟಿ ಇದೆ. ಸೊ ಇದು ಸೂರ್ಯನ್ ವ್ಯಾಲಿ ಅಂತ. ಮಸ್ತ್ ಅಂದರೆ ಮಸ್ತ್, ಎಲ್ಲ ಕಡೆ ಗ್ರೀನ್ರಿ. ಓ ಮೈ ಗಾಡ್, ಸೂಪರ್ ಯಾರ್. ಸೇಮ್ ಟೈಮ್ ಯು ಶುಡ್ ಬಿ ವೆರಿ ಕೇರ್ಫುಲ್. ಓ ಮೈ ಗಾಡ್, ಎಷ್ಟು ಮಸ್ತ್ ಇದೆ ಅಂದ್ರೆ ಕ್ಲೈಮೇಟು ಫುಲ್ ಚಿಲ್ ಇದೆ. ಸೊ ಇಲ್ಲಿ ಬೋರ್ಡ್ ನೋಡ್ಬೋದು, ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಅಂತ ಹಾಕಿದ್ದಾರೆ. ಸೊ ಇವಾಗ ಇದೇನು ನೋಡ್ತಿದ್ರಲ್ಲ ಜಿಪ್ಸಿ, ಇಷ್ಟೊಂದು ಕೆಪಾಸಿಟಿ ಇದೆ, ಇಷ್ಟೊಂದು ಎಫಿಷಿಯನ್ಸಿ ಇದೆ ಅಂದರೆ, ಸೊ ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ಎಂಥ ರೋಡ್ ಅಂದರೆ. ಯಪ್ಪ, ಫುಲ್ ಕಲ್ಲು ಬಂಡೆನೇ ಇದೆ ಅನ್ಸುತ್ತೆ ರೋಡ್ ಮೇಲೆ. ಅದು ಆ್ಯಕ್ಚುಲಿ ರೋಡೇ ಅಲ್ಲ ಹೇಳ್ಬೇಕಂದ್ರೆ, ಅಷ್ಟೊಂದು ಖರಾಬಾಗಿತ್ತು. ಖರಾಬ್ ಅನ್ನೋಕ್ಕಾಗಲ್ಲ. ಸೊ ಅದಿರೋದೇ ಹಾಗೆ. ಸೊ ಕೇರಳದಲ್ಲಿ ಇನ್ನೊಂದು ಸೀನ್ ಇದೆ, ಗೋಪ್ರೋ ಎಲ್ಲ ಮೌಂಟ್ ಮಾಡೋಂಗಿಲ್ಲ ಅಂತೆ. ಬಟ್ ನಾನಿವಾಗ ಗೋಪ್ರೋ ಯೂಸ್ ಮಾಡ್ತಾಯಿದ್ದೀನಿ ಹೆಲ್ಮೆಟ್ಗೆ. ನಾಟ್ ಶೋರ್ ವಾಟ್ ಟು ಡೂ. ಬೆಳಿಗ್ಗೆ ಕೊಳಕುಮಲೆ ಹೋಗಿರೋ ಪ್ಲೇಸ್ ಇಲ್ಲಿಂದಾನೆ, ಅಲ್ಲಿ ರೈಟ್ ಕಾಣಿಸಿದೆಯಲ್ಲ ಅಲ್ಲಿದೆ. 2 ಬ್ಯಾಚಸ್ ಇರುತ್ತೆ, ಒಂದು 4:30 ಬ್ಯಾಚು, ಇನ್ನೊಂದು 8 o'clock ಬ್ಯಾಚ್ ಇರುತ್ತೆ ಬೆಳಿಗ್ಗೆ. ಕೊಳಕುಮಲೆ ವ್ಯೂ ಪಾಯಿಂಟ್ ಬಂದ್ಬಿಟ್ಟು ಒಂದು ಪ್ರೈವೇಟ್ ಎಸ್ಟೇಟು. ಟೈಮಿಂಗ್ ಎಲ್ಲ ರೆಸ್ಟ್ರಿಕ್ಷನ್ ಇದೆ, ಪ್ಲಸ್ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೋದ್ರೇ ಬೆಟರ್ ಇರುತ್ತೆ. ಸೊ ನಾನು ಒಂದು ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಎಲ್ಲಾದರೂ ಪೊಲೀಸರು ಹಾಕ್ಕೊಂಡ್ರೆ ಮಾತಾಡೋಕ್ಕೂ ಆಗಲ್ಲ, ಅವ್ರು ಏನು ಹೇಳ್ತಾರೆ ನಮಗೂ ಅರ್ಥ ಆಗಲ್ಲ, ಬಿಕಾಸ್ ಗೋಪ್ರೋ. साला ये दुख का खत्म नहीं होता बे. Be alert and go slow. Elephant crossing zone. Okay. Ready. So finally main road connect ಆದ್ವಿ ಹೈವೇಗೆ. ನಿಜ ಮಚ್ಚ, ನಿಜ. ನೀರು ಜಾಸ್ತಿ ಇದ್ರೆ ಚೆನ್ನಾಗಿ ಕಾಣಿಸೋದು. ಚಿನ್ನ ಕನಾಲ್. ಏನು ಮಾರ್ರೆ ನಿಮ್ಗೆ ಓದಕ್ಕೆ ಬರಲ್ಲ ಚ. ಈಸ್ ಇಸ್ ದ ಗ್ಯಾಪ್ ರೋಡ್ ಬಿ ಕನೆಕ್ಟೆಡ್? ಬ್ಯೂಟಿಫುಲ್, ಸೋ ಅಮೇಝಿಂಗ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಕೆಳಗೆ ನೋಡಿ ಸ್ವಲ್ಪ ಗಾಡಿಗಳಿದೆ. Insta 360 ಇದೆ ಅವನ ಹತ್ರ. ನಡಿ ಕಾರ್ ಇತ್ತಿಂದ. ಸೈಮ್ದಾಗ ಅಷ್ಟೇ ಕ್ಲಿಯರ್ ಸಾನ್ಲ ಅದು. ಮುಂದೆ ಗಾಡಿ ಐತಿ, ಇಂಡಿಕೇಟ್ರಲ್ಲಿ ಹಾಕ್ತಾರ ನಾವು. ನೋಡ್ಕೊಂಡು ಹೋಗು. ಆತ ಹುಡುಗಗಳ ಮುಗಿದು ಹೋತು ಹಂಗ ಹೊಡ್ಯಾಕಿ. ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೊತ ಹೋಗಿ. ಏನು ಫಾಸ್ಟ್ ಹೊಡೋದು, ಏನು ಮಾಡೋದೈತಿ. ವಿ ಹ್ಯಾವ್ ಫುಲ್ ಡೇ ಟುಡೇ. A few moments later. ಇಲ್ಲೊಂದು ಟೀ ಸ್ಟಾಪ್ ಹಾಕೊಂಡಿದ್ದೀವಿ, ಕಾಫಿ ಆರ್ಡರ್ ಮಾಡಿದ್ದೀವಿ ಇವಾಗ. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಹಿಂದ್ಗಡೆ. ಓ ಮೈ ಗಾಡ್, ಚೆನ್ನಾಗಿದೆ. ಫುಲ್ ಅಂದರೆ ಫುಲ್ ಅಲ್ಲಿಂದ ಅಲ್ಲಿವರೆಗೂ ಕ್ಲೌಡ್ಸ್ ಫಾರ್ಮ್ ಆಗಿದೆ. ಇಲ್ಲಿಂದ ಮುನ್ನಾರ್ ಗ್ಯಾಪ್ ರೋಡ್ ಸ್ಟಾರ್ಟ್ ಆಗುತ್ತೆ. ಅಲ್ಲೋಡಿ ಎಂತ ಚೆನ್ನಾಗಿ ಕಾಣಿಸ್ತಾ ಇದೆ ಮುಂದಿರುವ ಗುಡ್ಡ. ಆಕ್ಸಿಡೆಂಟ್ ಪ್ರೋನ್ ಏರಿಯಾ. ಸೋ ಹ್ಯೂಜ್ ಮೌಂಟೇನ್ ಯಾರ್. ಹಾಂ, ಎಷ್ಟು ತಂಪಿತ್ತು ನೋಡಿಲ್ಲಿ.
ಇದನ್ನು ಎಷ್ಟೇ ವಿಡಿಯೋ ನೋಡು ಏನೂ ಅನ್ಸಂಗಿಲ್ಲ. ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋದ್ರನ್ನ ಇದ್ರದ್ದು ಫೀಲ್ ಆಗೋದು. ರತನ್ ಟಾಟಾದಿಲ್ಲಿ 10,000 ಎಕರೆ ಐತಂತ ಟೀ ಎಸ್ಟೇಟ್. 10,000 ಎಕರೆ. ಓಯ್ 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 ವಾಟ್ ಇಸ್ ದಿಸ್ ಮ್ಯಾನ್? ಬ್ಯೂಟಿ. Hey, are you going to take the photo here? Wow! ಹಚ್ಚ ಹಸಿರು. ಬಾ ಮುಂದೆ ಬಾ. ಸೊ ಇದೆ ಗ್ಯಾಪ್ ರೋಡ್ ಮೇನ್ ವ್ಯೂ. ಇದೇನಿದು ವ್ಯೂ? ಸ್ಪೇಸ್ ಇದೆಯಾ? ಹೆಸರನ್ನು ಕೂಡಿಸಿ ಬರೆಯೋ ಆ ಖುಷಿ ಇನ್ನೆಲ್ಲೂ ನಾ ಕಾಣೆ. ಈ ಪ್ರೀತಿ ಎಂಥ ಅಸಮಾನ, ಕಾಯಿಸಿ ಕಾಯಿಸಿ. ಏನು ಪ್ರತಿಯೊಂದು ಟರ್ನ್ಗೂ ಇಷ್ಟೊಂದು ಚಂದ ಐತ್ಲ ಇಲ್ಲಿ. God's own country, Kerala. That's why it is so beautiful. हम तो चलने लगे हैं ये रास्ते मंजिल से बहकर लगने लगी है ये रास्ता. ರೈಟ್ ಸೈಡ್ ಕಾಣ್ತಿರೋದೆ ಮುನ್ನಾರ್ ಊರು. How lucky these people are. Welcome to Munnar. 15 minutes later. Let's go. ಸೊ ಇವತ್ತಿನ ಸ್ಟೇ ಇದೆ ನಮ್ಮದು ಮುನ್ನಾರಲ್ಲಿ. ಸೊ ಈಗ ವಾಶ್ರೂಮ್ ಇದೆ, ಇಲ್ಲೊಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಇವತ್ತು ನಾವು ಮುನ್ನಾರದಲ್ಲಿದ್ವಿ. ಸೊ ಲಾಸ್ಟ್ ಡೇ ಆಫ್ ಅವರ್ ರೈಡ್, 4th ಡೇ ಇದು. ನಾಳೆ ಬೆಳಗ್ಗೆ ಬೆಂಗಳೂರು ಕಡೆ ಹೋಗ್ಬೇಕು. ಇವಾಗ ಟೈಮು ಹತ್ತತ್ರ ಒಂದು 10:30 ಆಗಿದೆ. ಹಾಗೆ ಎಲ್ಲ ಪ್ಯಾಕ್ ಮಾಡಿದ್ವಿ. ಸೊ ಇದು ಪ್ಯಾಕಿಂಗ್ ನಡೀತಾ ಇದೆ. ನನ್ನಲ್ಲಿ ಟಾಪ್ ಬಾಕ್ಸ್ ಮತ್ತು ಟ್ಯಾಂಕ್ ಬ್ಯಾಗ್ ಆಲ್ರೆಡಿ ರೆಡಿ ಮಾಡಿದ್ವಿ. ನಾಳೆ ಬೆಳಗ್ಗೆ ಒಂದು 4:30 ಎದ್ಬಿಟ್ಟು ರೈಡ್ನ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ಏನಂದ್ರೆ ಒಂದು 10 to 11 hours ಆಗುತ್ತೆ ಜರ್ನಿ. ಇವಾಗ ಟೆಂಪ್ರೇಚರ್ ಇಲ್ಲಿ ಒಂದು 15 ಡಿಗ್ರಿ ಸೆಲ್ಸಿಯಸ್ ಇದೆ. ನಾವು ಇವತ್ತಿರೋದು ವೆಸ್ಟರ್ನ್ ಕಾಟೇಜ್ ಅಂತ. ಇದು ಬಂದ್ಬಿಟ್ಟು ಹಳೆ ಬಿಲ್ಡಿಂಗ್ ಇದೆ, ಒಂದು 60-80 ಇಯರ್ಸ್ ಅಂತ. ಟೆಂಪ್ರೇಚರ್ ಹೆವಿ ಕಡಿಮೆ ಇದೆ, ಬಟ್ ಆಚೆ 15 ಡಿಗ್ರಿ ಸೆಲ್ಸಿಯಸ್ ಇದೆ. ಒಳಗಡೆ ಒಂದು 12-13 ತರ ಫೀಲ್ ಆಗ್ತಾ ಇದೆ. ಫುಲ್ ಮಂಕಿ ಕ್ಯಾಪು ಮತ್ತು ಒಳಗಡೆ ಇನ್ನೊಂದು ಬಂಧನ ಹಾಕೊಂಡಿದ್ದೀನಿ. ಇಟ್ ಈಸ್ ವೆರಿ ಚಿಲ್ ವಾರಿಯರ್. ನೋಡ್ಬೋದು, ಇದೊಂದು ಬ್ಲಾಂಕೆಟ್ ಇದೆ, ಇಲ್ಲೊಂದು ಬ್ಲಾಂಕೆಟ್ ಕೊಟ್ಟಿದ್ದಾರೆ, ಪ್ಲಸ್ ಇದೊಂದು ಬ್ಲಾಂಕೆಟ್ ಇದೆ. ಸೊ ಇಷ್ಟು ಕೊಟ್ಟರು ಚಳಿ ತಡಿತಾ ಇಲ್ಲ. ಸೊ ಇಟ್ ಈಸ್ ವೆರಿ ಚಿಲ್ ವಾರಿಯರ್. ನೋಡಿದ್ರೆ ಫ್ಯಾನ್ಸ್ ಏನೂ ಕೊಡೋದ ಇಲ್ಲಿ. ಫ್ಯಾನ್ಸ್ AC ಜರತ್ತೆ ಇಲ್ಲ ಅಂತ. ಸೊ ಅಷ್ಟೊಂದು ಚಿಲ್ ಆಗಿರುತ್ತೆ. ವಿಲ್ ಕ್ಯಾಚ್ ಯು ಟುಮಾರೋ ಒನ್ಸ್ ಐ ಆಮ್ ಬ್ಯಾಕ್ ಆನ್ ದ ಬೈಕ್. ಸೊ ಸಿ ಯು.